8ನೇ ತರಗತಿಯ ವ್ಯವಹಾರ ಅಧ್ಯಯನದಲ್ಲಿ ಭಾಗ 2ರ 3ನೇ ಅಧ್ಯಾಯ ವಿವಿಧ ವ್ಯವಹಾರ ಸಂಘಟನೆಗಳು. ವಿವಿಧ ವ್ಯವಹಾರ ಸಂಘಟನೆಗಳು. ಹಿಂದಿನ ತರಗತಿಗಳಲ್ಲಿ ನಾವು ವ್ಯವಹಾರ ಪಾಠದ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ವ್ಯವಹಾರ ಕೈಗಾರಿಕೆಯನ್ನು ನೋಡಿದ್ದೀವಿ. ವ್ಯವಹಾರ ಅಂದ್ರೆ ಏನು, ಹೇಗೆ ಬೆಳೆದು ಬಂದಿದೆ, ವ್ಯವಹಾರ ವ್ಯಾಪಾರ, ಸೊ ಇವುಗಳ ಬಗ್ಗೆ ತಿಳ್ಕೊಂಡ ನಂತರದಲ್ಲಿ ವ್ಯವಹಾರ ಸಂಘಟನೆಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ. ಸೊ ಇವತ್ತಿನ ಪಾಠದ ಕಲಿಕಾಂಶಗಳೇನು, ಯಾವ ವಿಷಯಗಳನ್ನು ಕುರಿತು ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ, ನೋಡಿ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನ ತಿಳಿತೀವಿ. ವ್ಯವಹಾರ ಸಂಘಟನೆಯ ವಿಧಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಯಾವ ವಿಧದ ವ್ಯವಹಾರ ಸಂಘಟನೆಗಳಿದೆ ಅವುಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ. ಏಕ ವ್ಯಕ್ತಿ ಮಾಲೀಕತ್ವ ಮತ್ತು ಪಾಲುಗಾರಿಕೆ ವ್ಯವಹಾರ ಸಂಸ್ಥೆಗಳ ಸ್ವರೂಪ, ವಿಧಗಳು ಮತ್ತು ಅವುಗಳ ಅನುಕೂಲ ಅನಾನುಕೂಲಗಳನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಈ ಪಾಲುಗಾರಿಕೆ ಸಂಸ್ಥೆಗಳ ನೋಂದಣಿಯ ಕ್ರಮಗಳನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ಹಾಗೆಯೇ ಭಾರತದಲ್ಲಿ ಹಿಂದೂ ಅವಿಭಕ್ತ ವ್ಯವಹಾರ ಕುಟುಂಬಗಳನ್ನು ಕುರಿತು ಈ ಪಾಠದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಸೊ ಈ ಪಾಠದಲ್ಲಿ ನಾವು ಕಲಿಯಲಿಕ್ಕೆ ಹೊರಟಿರ್ತಕ್ಕಂಥ ಪ್ರಮುಖಾಂಶಗಳನ್ನ ನೀವು ನೋಡಿದ್ದೀರಾ. ಸೊ ಇಲ್ಲಿ ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಮೊದಲನೇ ಕಲಿಕಾಂಶವನ್ನು ಬಂದ್ಬಿಟ್ಟು ವ್ಯವಹಾರ ಸಂಘಟನೆಗಳು. ಯಾವ್ಯಾವ ರೀತಿಯ ಸಂಘಟನೆಗಳಿದೆ, ವ್ಯವಹಾರ ಸಂಘಟನೆಗಳು ಯಾವ್ಯಾವಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಆನಂತರದಲ್ಲಿ ಅವುಗಳನ್ನ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಹಾಗಾದ್ರೆ ಯಾವ ವಿಧದ ವ್ಯವಹಾರ ಸಂಘಟನೆಗಳಿದೆ ನೋಡಿ ಮಕ್ಕಳೇ. ಸಾಮಾನ್ಯವಾಗಿ 2 ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ, ವ್ಯವಹಾರ ಎಂದರೇನು ಅಂತ ಕೇಳ್ಬೋದು, ವ್ಯವಹಾರ ಸಂಘಟನೆಯ ವಿಧಗಳನ್ನ ತಿಳಿಸಿ ಅಥವಾ ವಿವಿಧ ವ್ಯವಹಾರ ಸಂಘಟನೆಗಳನ್ನ ಹೆಸರಿಸಿ ಅಂತ ಕೇಳ್ಬೋದು. ಇಲ್ಲಿ ಪ್ರಮುಖವಾಗಿ 5 ರೀತಿಯ ವ್ಯವಹಾರ ಸಂಘಟನೆಗಳನ್ನ ಕೊಟ್ಟಿದ್ದಾರೆ. ಆ 5 ರೀತಿಯ ವ್ಯವಹಾರ ಸಂಘಟನೆಗಳು ಯಾವ್ಯಾವು ಅನ್ನೋದನ್ನ ಒಂದ್ಸರಿ ನೀವು ಪಟ್ಟಿ ಮಾಡ್ಕೊಳ್ಬಹುದು. ಫಸ್ಟ್ ಒನ್, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಒಂದೊಂದಾಗಿ ಆನಂತರದಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಎರಡನೇದು ಪಾಲುದಾರಿಕಾ ಸಂಸ್ಥೆಗಳು. ಪಾಲುದಾರಿಕಾ ಸಂಸ್ಥೆಗಳು ಎರಡನೇದು ನೋಡಿ. ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆ ಹೆಸರು ನೋಡಿದ್ರೆ ಕೆಲವೊಂದು ಅರ್ಥ ಆಗ್ಬಿಡುತ್ತೆ. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ, ಪಾಲುದಾರಿಕೆ ಸಂಸ್ಥೆ. ಮೂರನೇದು ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳು. ಇದು ನಿಮಗೆ ಸ್ವಲ್ಪ ಅರ್ಥ ಆಗದೆ ಇರ್ಬೋದು, ಇದೆರಡು ಬೇಗ ಅರ್ಥ ಆಗುತ್ತೆ, ಹೆಸರು ಓದ್ತಿದ್ದಂಗೆ ಅರ್ಥ ಆಗುತ್ತೆ. ನಾಲ್ಕನೇದು ಸಹಕಾರ ಸಂಘಗಳು. ಇದ್ರ ಬಗ್ಗೆ ನಿಮಗೆ ಪರಿಚಯ ಇದೆ ಅಂತ ಹೇಳ್ತೀನಿ. ಐದನೇದು ಕೂಡು ಬಂಡವಾಳ ಸಂಸ್ಥೆಗಳು. ಈಗ ನೋಡಿದ್ರಲ್ಲ, ವಿವಿಧ ರೀತಿಯ ವ್ಯವಹಾರ ಸಂಘಟನೆಗಳು ಅಂತ ಬಂದಾಗ ಯಾವ ಹೆಸರಿಸಿ ಅಂತ ಬಂದಾಗ ಹೇಳಿ. ಒಂದನೇದು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು, ಎರಡನೇದು ಅವಿಭಕ್ತ ಪಾಲುದಾರಿಕಾ ಸಂಸ್ಥೆಗಳು, ಮೂರನೇದು ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳು, ನಾಲ್ಕನೇದು ಸಹಕಾರಿ ಸಂಘಗಳು, ಸಹಕಾರ ಸಂಘಗಳು, ಐದನೇದು ಕೂಡು ಬಂಡವಾಳ ಸಂಸ್ಥೆಗಳು. ಸೊ ವ್ಯವಹಾರ ಸಂಘಟನೆಗಳು ಅಂತ ಬಂದಾಗ, ವಿವಿಧ ವ್ಯವಹಾರ ಸಂಘಟನೆಗಳನ್ನ ಹೆಸರಿಸಿ ಅಂತ ಬಂದಾಗ ಪ್ರಮುಖವಾಗಿ 5 ವ್ಯವಹಾರ ಸಂಘಟನೆಗಳನ್ನ ಗುರುತಿಸ್ತೀವಿ. ಈಗ ಅದರಲ್ಲಿ ಒಂದೊಂದಾಗಿ ನಾವು ತಿಳಿತಾ ಬರೋಣ. ಒಂದೊಂದಾಗಿ ವ್ಯವಹಾರ ಸಂಘಟನೆಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಮೊದಲನೇ ಬಂದ್ಬಿಟ್ಟು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಒಂದೊಂದೇ ವ್ಯವಹಾರ ಸಂಘಟನೆಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಹೆಸರೇ ಹೇಳ್ತಾ ಇದೆ ಮಕ್ಕಳೇ, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಅಂದ್ರೆ ಎಷ್ಟು ಜನ ಮಾಲೀಕರು ಇರ್ತಾರೆ? ಒಬ್ಬನೇ ಮಾಲೀಕ ಅಲ್ವಾ? ಏಕ ಅಂದ್ರೆ ಒಬ್ಬರೇ ಅಂತಲ್ವಾ? ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಅಂದಾಗ ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡ್ತಕ್ಕಂಥ ವ್ಯವಹಾರ ಸಂಸ್ಥೆಗಳನ್ನ
ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ವ್ಯವಹಾರ ಸಂಸ್ಥೆಗಳನ್ನ ನಾವು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಅಂತ ಕರಿತೀವಿ. ಸೊ ಇಲ್ಲಿ ಅವನೇ ಮಾಲೀಕ, ಅವನೇ ನಿಯಂತ್ರಕ, ಅವನೇ ನಷ್ಟ ಭರಿಸುವವ, ಅವನೇ ಬಂಡವಾಳ ಹೂಡುವವ, ಅವನೇ ಲಾಭವನ್ನ ಅನುಭವಿಸುವವ. ಎಲ್ಲವೂ ಅವನೇ, ಎಲ್ಲವೂ ನೋಡಿ. ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆ ಅಂತಂದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೇಕು ನಿಮ್ಗೆ. ಒಂದು ಸಂಸ್ಥೆನ ನಡೆಸಬೇಕು ಅಂತಂದ್ರೆ ಹಲವಾರು ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತಲ್ವಾ. ಬಂಡವಾಳ ಹೂಡೋದ್ರಿಂದ ಹಿಡಿದು ಅಂತಿಮವಾಗಿ ಲಾಭ ಗಳಿಸುವವರೆಗೆ ಎಲ್ಲ ಹಂತಗಳಿಗೂ ಹೊಣೆಗಾರ ಯಾರು ಅಂತಂದ್ರೆ ಆ ಒಬ್ಬನೇ ವ್ಯಕ್ತಿಯ ಹೊಣೆಗಾರ. ಅದಕ್ಕೆ ಹೇಳಿದ್ದು ಓನರ್ ಅವನೇ, ಮಾಲೀಕನೂ ಅವನೇ, ಅದರ ವ್ಯವಹಾರವನ್ನ ಮಾಡ್ತಕ್ಕಂಥನೂ ಅವನೇ, ನಿಯಂತ್ರಕನೂ ಅವನೇ, ರೈಟ್. ಏನಾದ್ರು ನಷ್ಟ ಆದ್ರೆ ನಷ್ಟವನ್ನ ಭರಿಸುವವನು, ನಷ್ಟಕ್ಕೂ ಹೊಣೆಗಾರ ಅವನೇ, ಬಂಡವಾಳ ಹೂಡೋನು ಅವನೇ, ಜೊತೆಗೆ ಅಲ್ಲಿ ಬರ್ತಕ್ಕಂಥ ಸಂಪೂರ್ಣ ಲಾಭಕ್ಕೆ ಹಕ್ಕುದಾರನು ಕೂಡ ಅವನೇ. ಸೊ ಈ ತರದ ವ್ಯವಹಾರ ಸಂಸ್ಥೆಗಳನ್ನ ನಾವು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಅಂತ ಕರಿತೀವಿ. ಸೊ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಲಕ್ಷಣಗಳನ್ನ ತಿಳಿಸಿ ಅಂತ ನಿಮಗೆ ಪ್ರಶ್ನೆನ ಕೇಳಬಹುದು. ಸೊ 2 ಅಥವಾ 3 ಅಂಕಗಳಿಗೆ ಕೇಳ್ತಾರೆ. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಲಕ್ಷಣಗಳನ್ನ ತಿಳಿಸಿ ಅಂತ ಬಂದಾಗ ಒಂದಷ್ಟು ಲಕ್ಷಣಗಳನ್ನ ಪಟ್ಟಿ ಮಾಡಬಹುದು. ತುಂಬಾ ಸರಳವಾಗಿರ್ತಕ್ಕಂಥ ಅಂಶಗಳನ್ನ ನಾವು ಪಟ್ಟಿಗಳನ್ನು ತಿಳಿಸ್ತಾರೆ. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳ ಲಕ್ಷಣಗಳು ಅಂತ ಬಂದಾಗ ನೋಡಿ, ಮೊದಲನೇ ಏನಪ್ಪಾ ಅಂತಂದ್ರೆ ಇದು ಹೊಸ ಪರಿಕಲ್ಪನೆ ಏನಲ್ಲ, ಹಿಂದಿನ ಕಾಲದಿಂದಲೂ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ವ್ಯವಹಾರ ಸಂಸ್ಥೆಗಳಾಗಿರುತ್ತೆ. ಅಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಇದು ಇತ್ತೀಚೆಗೆ ಬೆಳೆದು ಬಂದಿರತಕ್ಕಂಥ ವ್ಯವಹಾರ ಸಂಸ್ಥೆಗಳಲ್ಲ. ತುಂಬಾ ಹಿಂದಿನ ಕಾಲದಿಂದಲೂ ಯಾವಾಗ ವ್ಯವಹಾರ ಅನ್ನೋದು ಆರಂಭ ಆಯ್ತು ಅಲ್ಲಿಂದಲೂ ಬೆಳೆದು ಬಂದಿರತಕ್ಕಂಥ ರೂಢಿಯಲ್ಲಿರ್ತಕ್ಕಂಥ ವ್ಯವಹಾರ ಸಂಸ್ಥೆಗಳಾಗಿರುತ್ತೆ. ಎರಡನೇದು ಇವುಗಳ ಸ್ಥಾಪನೆ ಸುಲಭ. ಅಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದು ತುಂಬಾ ಸುಲಭ ಮತ್ತು ಸರಳ. ಹಾಗಾಗಿ ಯಾರು ಬೇಕಾದ್ರೂ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳನ್ನ ನಡೆಸಬಹುದು. ನನ್ನ ಹತ್ರ ಬಂಡವಾಳ ಇದೆ, ಬಂಡವಾಳವನ್ನು ಹೂಡಿ ನಾನು ವ್ಯವಹಾರ ಸಂಸ್ಥೆಗಳನ್ನ ನಿರ್ವಹಿಸಬಹುದು. ಅದಕ್ಕೆ ಯಾವುದೇ ರೀತಿಯ ಅಡೆತಡೆಗಳಿರಲ್ಲ. ಮೂರನೇದು ಒಬ್ಬನೇ ಮಾಲೀಕ. ನಾನು ಬಂಡವಾಳ ಹೂಡ್ತೀನಿ, ನಾನೇ. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಒಬ್ಬನೇ ಮಾಲೀಕನಿರ್ತಾನೆ. ಮತ್ತೆ ಒಬ್ಬನೇ ಮಾಲೀಕ ಇದಾನೆ ಅಂದ್ಮೇಲೆ ಆ ಸಂಸ್ಥೆ ಯಾತಕ್ಕಾಗಿ ನಿರ್ವಹಣೆ ಮಾಡಲ್ಪಡುತ್ತೆ? ಆ ಸಂಸ್ಥೆ ಮಾಲೀಕನ ಲಾಭಕ್ಕಾಗಿ ನಿರ್ವಹಿಸಲ್ಪಡುತ್ತೆ ಅಲ್ವಾ? ಮಾಲೀಕನ ಲಾಭಕ್ಕಾಗಿ. ಯಾತಕ್ಕಾಗಿ ನಾವು ಸಂಸ್ಥೆಗಳನ್ನ ವ್ಯವಹಾರಗಳನ್ನ ಯಾತಕ್ಕಾಗಿ ಮಾಡ್ತೀವಪ್ಪ? ಲಾಭಕ್ಕಾಗಿ ಅಲ್ವಾ? ಲಾಭ ಗಳಿಕೆಗಾಗಿ ವ್ಯವಹಾರಗಳನ್ನ ಮಾಡ್ತಾರೆ. ಸೊ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಮಾಲೀಕನ ಲಾಭಕ್ಕಾಗಿ ನಿರ್ವಹಿಸಲ್ಪಡುತ್ತೆ. ಯಾಕೆಂದ್ರೆ ಅವನು ಯಾರಿಗೂ ಸಂಬಳ ಕೊಡ್ಬೇಕಾಗಿಲ್ಲ, ಯಾರಿಗೂ ವೇತನ ಕೊಡ್ಬೇಕಾಗಿಲ್ಲ ಅಲ್ವಾ? ಯಾವುದೇ ರೀತಿಯ ಬೇರೆ ರೀತಿಯ ಖರ್ಚುಗಳಿರಲ್ಲ. ಏನ್ ಬಂಡವಾಳ ಹಾಕಿರ್ತಾನೆ ಆ ಬಂಡವಾಳ ವೆಚ್ಚವನ್ನ ತೆಗೆದುಬಿಟ್ರೆ ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ಕೂಡ ಅವನ ಲಾಭ ಆಗುತ್ತೆ. ಈ ಮಾಲೀಕ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಸ್ವಂತ ಬಂಡವಾಳವನ್ನ ಹೂಡ್ತಾನೆ. ಯಾರಿಂದನೂ ಬಂಡವಾಳ ತೆಗೆದುಕೊಂಡು ಬಂದ್ರೆ ಆ ವ್ಯಕ್ತಿ ಈ ಸಂಸ್ಥೆಯಲ್ಲಿ ಪಾಲುದಾರನಾಗ್ತಾನೆ. ಹಾಗಾಗಿ ಸ್ವಂತ ಬಂಡವಾಳವನ್ನು ಹೂಡ್ತಕ್ಕಂಥದ್ದು. ಸ್ವಂತ ಬಂಡವಾಳ ಅಂದ್ರೆ ಅವ್ನು ಲೋನ್ ಮಾಡಿಸ್ಕೊಳ್ಬಹುದು, ಅದು ಅವನ ವೈಯಕ್ತಿಕ ವಿಚಾರ. ಆದ್ರೆ ಬಂಡವಾಳವನ್ನ ತೊಡಗಿಸ್ತಕ್ಕಂಥದ್ದು ಮಾಲೀಕನೇ ಬಂಡವಾಳವನ್ನ ಹಾಕ್ತಾನೆ. ಜೊತೆಗೆ ಸ್ಕಿಲ್ಫುಲ್ ವರ್ಕ್, ತನ್ನ ಕೌಶಲವನ್ನ ತನ್ನ ಬಂಡವಾಳವನ್ನ ತೊಡಗಿಸ್ಬಿಟ್ಟು ಅವನು ಉತ್ಪಾದನಾ ಕಾರ್ಯದಲ್ಲಿ ವ್ಯವಹಾರದಲ್ಲಿ ತೊಡಗಿಕೊಳ್ತಾನೆ. ಬಹಳ ಮುಖ್ಯವಾಗಿ ನೋಡಿ, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳ ಲಕ್ಷಣಗಳಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಏನು ಅಂದ್ರೆ ಈ ಸಂಸ್ಥೆಗಳನ್ನ ಅಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳನ್ನ ಆರಂಭಿಸಲಿಕ್ಕೆ ಯಾವುದೇ ರೀತಿಯ ಕಾನೂನಿನ ನಿರ್ಬಂಧ ಇಲ್ಲ. ಅಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳನ್ನ ಆರಂಭಿಸುವುದಕ್ಕಾಗ್ಲಿ ಅಥವಾ ಮುಚ್ಚಲಿಕ್ಕಾಗ್ಲಿ ಯಾವುದೇ ರೀತಿಯ ಕಾನೂನಿನ ನಿರ್ಬಂಧ ಇಲ್ಲ, ಕಾನೂನಿನ ತೊಡಕಿಲ್ಲ. ಇಲ್ಲಿ ಸರ್ಕಾರದಿಂದ ಅನುಮತಿಯನ್ನ ಪಡ್ಕೊಳ್ಬೇಕು,
ಅಥವಾ ಸರ್ಕಾರದ ನೀತಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋ ಯಾವುದೇ ನಿರ್ಬಂಧಗಳಿರಲ್ಲ. ಹಾಗಾಗಿ ಇದರ ಸ್ಥಾಪನೆ ಸರಳವಾಗಿರುತ್ತೆ, ಸುಲಭವಾಗಿ ಯಾರು ಬೇಕಾದ್ರೂ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳನ್ನ ಆರಂಭಿಸಬಹುದು. ಆದ್ರೆ ನಷ್ಟಕ್ಕೆ ಹೊಣೆಗಾರ ಅವನೇ ಆಗಿರ್ತಾನೆ ನೆನಪಿರ್ಲಿ. ಇಲ್ಲಿ ನಷ್ಟದಲ್ಲಿ ಯಾರೂ ಭಾಗಿದಾರರಲ್ಲ, ಲಾಭದಲ್ಲೂ ಯಾರೂ ಭಾಗಿದಾರರಲ್ಲ. ಯಾಕೆಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂತಂದ್ರೆ ನಷ್ಟಕ್ಕೂ ಅವನೇ, ಲಾಭಕ್ಕೂ ಅವನೇ. ರೈಟ್? ಲಾಭದಲ್ಲೂ ಯಾರು ಪಾಲ್ ಕೇಳಲ್ಲ, ನಷ್ಟದಲ್ಲೂ ಯಾರು ಪಾಲ್ ಕೇಳಲ್ಲ. ಹಾಗಾಗಿ ಎಲ್ಲ ನಷ್ಟವನ್ನು ಕೂಡ ಅವನೇ ಭರಿಸಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆ ಸಂಸ್ಥೆಯ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ವ್ಯವಹಾರದ ನಿರ್ವಹಣೆಗೆ ತನ್ನ ಕುಟುಂಬದ ಸದಸ್ಯರ ನೆರವನ್ನ ಅವನು ಪಡ್ಕೊಳ್ಬಹುದು. ಕುಟುಂಬದ ಸದಸ್ಯರ ನೆರವನ್ನು ಪಡ್ಕೊಳ್ಬಹುದು. ಕೆಲವೊಂದು ಬಾರಿ ಆ ಸಂಸ್ಥೆಯ ಅಗತ್ಯ ಇದ್ದರೆ ಬೇರೆಯವರ ಕಾರ್ಮಿಕರ ನೆರವನ್ನ ಅವನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನೇಮಕ ಮಾಡ್ಕೊಳ್ಳಿಕ್ಕೆ, ತಮ್ಮ ಕೆಲಸಕ್ಕೆ ಸಹಾಯಕರನ್ನ ನೇಮಿಸಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಸಾಮಾನ್ಯವಾಗಿ ಈ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಸಣ್ಣ ಪ್ರಮಾಣದಲ್ಲಿ ಆರಂಭ ಆಗಿರುತ್ತೆ, ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು. ಯಾಕಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಆಗಿರೋದ್ರಿಂದ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳ ಆಗಿರುತ್ತೆ. ಆರಂಭದಲ್ಲಿ ಎಲ್ಲ ಲಕ್ಷಣಗಳನ್ನ ಹೊಂದಿತ್ತು, ಈಗಲೂ ಇದೇ ಲಕ್ಷಣಗಳಿದೆ. ಆದ್ರೆ ಸಣ್ಣ ಪ್ರಮಾಣದಲ್ಲಿದ್ದ ವ್ಯವಹಾರ ಸಂಸ್ಥೆಗಳು ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲೂ ಕೂಡ ಈ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಆರಂಭ ಆಗಿರೋದನ್ನ ನಾವು ಗಮನಿಸ್ತೇವೆ. ಯಾಕೆಂದ್ರೆ ಆರಂಭದಲ್ಲಿ ಬಂಡವಾಳ ಹೂಡುವ ಸಾಮರ್ಥ್ಯ ಕಡಿಮೆ ಇದ್ದಿದ್ದರಿಂದ ಏನಾಗ್ತಾ ಇತ್ತು, ಸಣ್ಣ ಪ್ರಮಾಣದಲ್ಲಿ ಇರೋಷ್ಟು ಬಂಡವಾಳದಲ್ಲಿ ಉದ್ಯಮಗಳನ್ನು ನಡೆಸ್ತಾ ಇದ್ರು. ಆದ್ರೆ ಇವತ್ತು ಜನರ ಆರ್ಥಿಕತೆ ಸುಸ್ಥಿತಿಯಲ್ಲಿ ಇರೋದ್ರಿಂದ ಹೆಚ್ಚು ಬಂಡವಾಳ ಹೂಡತಕ್ಕಂತ ಸಾಮರ್ಥ್ಯ ಇರ್ತಕ್ಕಂಥವ್ರು ಹೆಚ್ಚಿನ ಬಂಡವಾಳ ಹೂಡಿ ದೊಡ್ಡ ಪ್ರಮಾಣದಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳನ್ನ ನಡೆಸಲಿಕ್ಕೆ ಅವಕಾಶ ಇದೆ. ಸೊ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಹೆಸರೇ ಹೇಳ್ತಾ ಇದೆ, ಒಬ್ಬನೇ ವ್ಯಕ್ತಿ ಬಂಡವಾಳವನ್ನ ತೊಡಗಿಸಿ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ರೆ ಅದನ್ನ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಅಂತ ಕರಿತೀವಿ. ಈ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಲ್ಲಿ ಯಾರಿಗೂ ಪಾಲಿರುವುದಿಲ್ಲ. ಸಂಪೂರ್ಣ ಬಂಡವಾಳ ತೊಡಗಿಸೋದು ಅವನೇ, ನಿರ್ವಾಹಕನೂ ಅವನೇ, ಲಾಭ ನಷ್ಟಗಳಿಗೆ ಹಕ್ಕುದಾರನೂ ಅವನೇ. ಸೊ ಈ ತರದ ವ್ಯವಸ್ಥೆಗಳನ್ನ ನಾವು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಅಂತ ಕರಿತೀವಿ. ಸೊ ನೋಡಿದ್ರಲ್ಲ, ಇದಿಷ್ಟು ಮೊದಲನೇ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ. ಆ ಮಾಲೀಕತ್ವ ಸಂಸ್ಥೆ ಅಂದ್ರೆ ಏನು, ಅದರ ಲಕ್ಷಣಗಳೇನು ಅಂತ ನಾವು ಗಮನಿಸ್ತೀವಿ. ಹಾಗೇನೆ ಪ್ರತಿಯೊಂದು ಸಂಸ್ಥೆಗೂ, ಪ್ರತಿಯೊಂದು ವ್ಯವಸ್ಥೆಗೂ ಅನುಕೂಲಗಳು ಅನಾನುಕೂಲಗಳು ಅಂತ, ಗುಣಗಳು ದೋಷಗಳು ಅಂತ ಅಲ್ವಾ. ಗುಣ ದೋಷ ಯಾವ ವ್ಯವಸ್ಥೆಯನ್ನು ಬಿಟ್ಟಿಲ್ಲ. ಹಾಗಾದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಲ್ಲೂ ಕೂಡ ಕೆಲವೊಂದಷ್ಟು ಗುಣಗಳಿದೆ, ಕೆಲವು ದೋಷಗಳಿದೆ. ಯಾವುದು ಗುಣಗಳೇನು, ದೋಷಗಳೇನು ನೋಡು. ಹಾಗಾದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ನಾವು ಪಟ್ಟಿ ಮಾಡಿ ಬರೆಯೋದಾದ್ರೆ ಕೇಳ್ಬೋದು, ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ಪಟ್ಟಿ ಮಾಡಿ, ಅಥವಾ ಒಂದೊಂದೇ ಬೇಕಾದ್ರೂ ಕೇಳ್ಬೋದು. ಸೊ ಅನುಕೂಲಗಳೇನು ಅಂತ ನೋಡಿದ್ರೆ ನಮ್ಗೆ ಇಲ್ಲಿ ಎರಡು ಕಡೆ ಪಟ್ಟಿ ಇದೆ. ಪಟ್ಟಿಯನ್ನ ನಾವು ಸುಲಭವಾಗಿ ಗಮನಿಸಿದ್ರೆ ನೋಡಿ, ಈ ಕಡೆ ಒಂದು 9 ಪಾಯಿಂಟ್ಗಳನ್ನು ಹಾಕಿದೀವಿ, ಈ ಕಡೆ ಒಂದು 5 ಪಾಯಿಂಟ್ಗಳನ್ನು ಹಾಕಿದೀವಿ. ಅಂದ್ರೆ ಒಟ್ಟಾರೆಯಾಗಿ ಅನುಕೂಲ ಅನಾನುಕೂಲಗಳನ್ನ ನೋಡಿದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಲ್ಲಿ ಅನಾನುಕೂಲಗಳಿಗಿಂತ ಅನುಕೂಲಗಳು ಹೆಚ್ಚಾಗಿದೆ. ಏನು ಅನುಕೂಲಗಳಿದೆ ನೋಡಿ. ಅನುಕೂಲಗಳು, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಅನುಕೂಲಗಳನ್ನ ನಾವು ನೋಡೋದಾದ್ರೆ ಮೊದಲನೇದು ಕಾನೂನು ಕಟ್ಟಲೆಯ ಅವಶ್ಯಕತೆ ಇಲ್ಲ. ಕಾನೂನು ಕಟ್ಟಲೆಯ ಅವಶ್ಯಕತೆ ಇಲ್ಲ ಅಂದ್ರೆ ಇವುಗಳನ್ನ ಪ್ರಾರಂಭಿಸಲಿಕ್ಕೆ ನಾವಾಗ್ಲೇ ಹೇಳಿದ ಹಾಗೆ ಯಾವುದೇ ಕಾನೂನಿನ ಕಟ್ಟುಪಾಡು ಇಲ್ಲ. ಸರ್ಕಾರಕ್ಕೆ ಮನವಿ ಸಲ್ಲಿಸು, ಅರ್ಜಿ ಹಾಕು, ಸರ್ಕಾರದಿಂದ ಅನುಮತಿ ತಗೋ. ಸೊ ಈ ತರದ ಯಾವುದೇ ರೀತಿಯ ಕಾನೂನು ಕಟ್ಟಲೆಯ ಒಂದು ಗೋಜು ಇಲ್ಲಿ ಇರೋದು. ರೈಟ್? ಹಾಗಾಗಿ ಸುಲಭವಾಗಿ ಸರಳವಾಗಿ ನಾವು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳನ್ನ ಆರಂಭಿಸಬಹುದು. ಎರಡನೇ ಬಂದ್ಬಿಟ್ಟು ಸ್ವಂತ ಬಂಡವಾಳದಿಂದ ಈ ಉದ್ಯಮವನ್ನ ಪ್ರಾರಂಭಿಸಬಹುದು. ಅಂದ್ರೆ ಬಂಡವಾಳ ಇಷ್ಟೇ ಇರಬೇಕು ಅನ್ನುವ ಲಿಮಿಟ್ ಇಲ್ಲ.
ನಿನ್ನ ಸಾಮರ್ಥ್ಯ ಹೇಗಿದೆ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಿನ್ನ ಉದ್ಯಮವನ್ನ ನೀನು ಆರಂಭಿಸ್ಲಿಕ್ಕೆ ನೀನು ಸ್ವತಂತ್ರ ನಿರ್ತೀಯ. ಹಾಗಾಗಿ ಇಲ್ಲಿ ಸ್ವಂತ ಬಂಡವಾಳಕ್ಕೆ ಅವಕಾಶ ಇದೆ. ಇಲ್ಲಿ ನಿಮ್ ಬ್ಯಾಂಕ್ ನಿಂದ ಲೋನ್ ಮಾಡಿಸ್ಬೇಕು ಅಥವಾ ಶೇರ್ ತಗೊಂಡೇ ನೀನು ಪ್ರಾರಂಭ ಮಾಡ್ಬೇಕು ಅನ್ನೋ ರೀತಿ ರಿವಾಜ್ ಏನು ಇಲ್ಲ. ನನ್ನ ಹತ್ರ ಈಗ ಅಟ್ ಪ್ರೆಸೆಂಟ್ ಒಂದು 5 ಲಕ್ಷ ರೂಪಾಯಿ ಬಂಡವಾಳ ಇದೆ ಅಂತ ಹೇಳಿದ್ರೆ ಒಂದು 5 ಲಕ್ಷ ಬಂಡವಾಳವನ್ನು ತೊಡಗಿಸಿ ನಾನು ಒಂದು ಉದ್ಯಮವನ್ನ ಆರಂಭ ಮಾಡಬಹುದು. ಇದು ಏಕ ವ್ಯಕ್ತಿ ಮಾಲೀಕತ್ವ ಉದ್ಯಮ. ಸೊ ನಂತರದ ವರ್ಷಗಳಲ್ಲಿ ಲಾಭ ಚೆನ್ನಾಗಾಯ್ತು, ಚೆನ್ನಾಗಿ ಆದಾಯ ಬರ್ತಾ ಇದೆ ಅಂತಂದ್ರೆ ಬಂಡವಾಳವನ್ನ ಇನ್ನಷ್ಟು ತೊಡಗಿಸಿ ತನ್ನ ಉದ್ಯಮವನ್ನ ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಯಾವುದೇ ರೀತಿಯ ಕಾನೂನಿನ ತೊಡಕು ಎದುರಾಗುವುದಿಲ್ಲ. ಮೂರನೇ ಬಂದ್ಬಿಟ್ಟು ವಹಿವಾಟು ಕಷ್ಟ ಅಲ್ಲ ಅಂತ. ವಹಿವಾಟು ಕಷ್ಟ ಅಲ್ಲ. ಏನ್ ವಹಿವಾಟು? ವಹಿವಾಟು ಕಷ್ಟ ಅಲ್ಲ ಅಂದ್ರೆ ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಯಾಕೆಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಆಗಿರೋದ್ರಿಂದ ಆ ವ್ಯಕ್ತಿಗೆ ನನ್ನ ಸಂಸ್ಥೆ ಉತ್ಪಾದಿಸಿದ ವಸ್ತುಗಳು ಯಾರ್ಯಾರಿಗೆ ಹೋಗ್ತಾ ಇದೆ, ನನ್ನ ಗ್ರಾಹಕರು ಯಾರಿಗೆ ಎಷ್ಟನ್ನ ಸರಬರಾಜು ಮಾಡಬೇಕಾಗಿದೆ, ಎಷ್ಟು ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೀನಿ, ಎಷ್ಟು ಹಣ ಬರ್ತಾ ಇದೆ, ಎಷ್ಟು ಜಮಾ ಆಗಿದೆ, ಏನು ದಿನವಹಿ ನಮೂದುಗಳು ಅಂತ ಏನ್ ಹೇಳ್ತೀವಿ, ಆ ದಿನವಹಿ ವಹಿವಾಟುಗಳನ್ನ ನಡೆಸೋದು ಅಷ್ಟೇನು ಕಷ್ಟ ಅಲ್ಲ. ಅದ್ರ ಜೊತೆಗೆ ಅವನು ಎಲ್ಲ ಲಾಭಗಳನ್ನ ಅವನು ಗಳಿಸಿರ್ತಕ್ಕಂಥ ಎಲ್ಲ ಲಾಭವನ್ನು ಕೂಡ ಮಾಲೀಕರೇ ಅನುಭೋಗಿಗಳಾಗಿರ್ತಾರೆ, ಮಾಲೀಕರೇ ಅನುಭವಿಸ್ತಾರೆ. ಇಲ್ಲಿ ಯಾರಿಗೂ ತನ್ನ ಸಂಸ್ಥೆಯ ಲಾಭದಲ್ಲಿ ಪಾಲ್ಗೊಡ್ತಕ್ಕಂಥ ಅಗತ್ಯ ಬರೋದಿಲ್ಲ. ಹಾಗಾಗಿ ಇಲ್ಲಿ ನಿರ್ವಹಣೆ ಅಂತಕ್ಕಂಥದ್ದು ಸಮರ್ಥವಾಗಿದೆ. ನೆಕ್ಸ್ಟ್ 5ನೇ ಬಂದ್ಬಿಟ್ಟು ಸ್ವತಃ ತಾವೇ ಮೇಲ್ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ. ಸ್ವತಃ ತಾವೇ ಮೇಲ್ವಿಚಾರಣೆ ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಅಥವಾ ಮಾರ್ಕೆಟಿಂಗಿಗೆ, ಉತ್ಪಾದನೆಗೆ ಅಂತ ಹೇಳಿ ಪ್ರತ್ಯೇಕವಾಗಿ ಉದ್ಯೋಗಿಗಳನ್ನ ತೆಗೆದುಕೊಂಡಿರಲ್ಲ. ತನ್ನ ಉದ್ಯಮದ ಸಂಸ್ಥೆಯ ಪ್ರಮಾಣಕ್ಕನುಗುಣವಾಗಿ ಕೆಲಸಗಾರರನ್ನ ನೇಮಕ ಮಾಡ್ಕೊಳ್ಬಹುದು. ಬಿಟ್ರೆ ಒಬ್ಬನೇ ವ್ಯಕ್ತಿ ಸಂಪೂರ್ಣವಾಗಿ ಮಾಲೀಕನೇ ಸಂಪೂರ್ಣ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇರೋದ್ರಿಂದ ಸೊ ಯಾವುದೇ ರೀತಿಯ ಗೊಂದಲಗಳಿಗೆ, ಯಾವುದೇ ರೀತಿಯ ಮಿಸ್ಯೂಸ್ಗೆ ಇಲ್ಲಿ ಅವಕಾಶ ಇರಲ್ಲ. ಹಾಗಾಗಿ ತಾವೇ ಸ್ವತಃ ಸಂಸ್ಥೆಯ ಮೇಲ್ವಿಚಾರಣೆ ಮಾಡಿ ಆ ಸಂಸ್ಥೆಯನ್ನ ಸಮರ್ಪಕವಾಗಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಅನುಕೂಲ ಏನು ಅಂತ ಹೇಳಿದ್ರೆ, ನೋಡಿ, ಒಂದು ಸಂಸ್ಥೆ, ಒಂದು ಉದ್ಯಮಕ್ಕೆ ಗ್ರಾಹಕರ ಸಂಪರ್ಕ ಇರಲ್ಲ. ತುಂಬಾ ದೊಡ್ಡ ಪ್ರಮಾಣದ ಪಾಲುದಾರಿಕಾ ಉದ್ಯಮಗಳು, ದೊಡ್ಡ ಉದ್ಯಮಗಳಲ್ಲಿ ಉದ್ದಿಮೆದಾರರಿಗೆ ಗ್ರಾಹಕರ ಸಂಪರ್ಕ ಇರಲ್ಲ. ಗ್ರಾಹಕರ ಅಪೇಕ್ಷೆ ಏನಿದೆ, ಇಷ್ಟ ಏನಿದೆ, ಅವರ ಅಗತ್ಯಕ್ಕೆ ತಕ್ಕಂತೆ ವಸ್ತುಗಳನ್ನ ಪೂರೈಕೆ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಏನ್ ಅನುಕೂಲ ಇದೆ ಅಂತ ಹೇಳಿದ್ರೆ, ಗ್ರಾಹಕರೊಡನೆ ಇವರು ನೇರ ಸಂಪರ್ಕದಲ್ಲಿರ್ತಾರೆ. ಅಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಗ್ರಾಹಕರೊಡನೆ ನೇರ ಸಂಪರ್ಕವನ್ನ ಹೊಂದಿರೋದ್ರಿಂದ ಗ್ರಾಹಕರ ಇಷ್ಟಗಳನ್ನ ಅರಿತು ಗ್ರಾಹಕರ ಅಪೇಕ್ಷೆಗೆ ತಕ್ಕಂತೆ ವಸ್ತುಗಳನ್ನ ಉತ್ಪಾದನೆ ಮಾಡಿ ಸರಬರಾಜು ಮಾಡಲಿಕ್ಕೆ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳೋದಾದ್ರೆ, ಏನ್ ಸರ್ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಹೇಳ್ತಾನೆ ಇದ್ದೀರಾ, ನಮ್ಗೊಂದು ಎಕ್ಸಾಂಪಲ್ ಕೊಡಿ, ಅರ್ಥ ಆಗ್ಬಿಡುತ್ತೆ. ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದಷ್ಟು ಅಡಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ರೈಟ್, ನನ್ನ ಹತ್ರ ಒಂದಷ್ಟು ಬಂಡವಾಳ ಇದೆ. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಉಪ್ಪಿನಕಾಯಿ ತಯಾರು ಮಾಡ್ತಕ್ಕಂತ ಒಂದು ಘಟಕವನ್ನ ನಾನು ಸ್ಥಾಪನೆ ಮಾಡ್ತೀನಿ. ಒಂದು 5 ಲಕ್ಷ ಬಂಡವಾಳ ಹೋಗ್ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ ತಗೊಂಡ್ಬಂದು ಗುಣಮಟ್ಟದ ತುಂಬಾ ರುಚಿಕರವಾಗಿರ್ತಕ್ಕಂಥ ಉಪ್ಪಿನಕಾಯಿಗಳನ್ನ ರೆಡಿ ಮಾಡಿ ಅವನ ಬಾಕ್ಸ್ ಗಳಲ್ಲಿ ಹಾಕ್ಬಿಟ್ಟು ನಾನೇನ್ ಮಾಡ್ತೀನಿ, ನನ್ನ ಹತ್ತಿರದಲ್ಲಿ ಇರ್ತಕ್ಕಂಥ ಗ್ರಾಹಕರುಗಳಿಗೆ ನನ್ನ ಅಪೇಕ್ಷೆ, ನಾನು ಒಂದು ಮಳಿಗೆನ ಸ್ಥಾಪನೆ ಮಾಡಿ ಆ ಮಳಿಗೆಯ ಮೂಲಕ ಗ್ರಾಹಕರಿಗೆ ವಿತರಿಸಬಹುದು ನಾನೇ ನೇರವಾಗಿ, ಅಥವಾ ಕೆಲವೊಂದಷ್ಟು ಅಂಗಡಿಗಳಿಗೆ ಅದನ್ನ ಸರಬರಾಜು ಮಾಡೋದ್ರ ಮೂಲಕ ಗ್ರಾಹಕರಿಗೆ ತಲುಪಿಸಬಹುದು. ರೈಟ್, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಇದು. ಇದಕ್ಕೆ ಯಾವುದೇ ರೀತಿಯ ಸರ್ಕಾರದ ಕಟ್ಟುಪಾಡುಗಳಿರೋದಿಲ್ಲ. ಸೊ ನಾನೇ ಬಂಡವಾಳವನ್ನು ತೊಡಗಿಸ್ತೀನಿ, ನಾನೇ ಉತ್ಪಾದನೆಯನ್ನು ಮಾಡ್ತೀನಿ. ರೈಟ್, ಕುಟುಂಬ ಸದಸ್ಯರೊಂದಿಗೆ ನಾನೇ ವಹಿವಾಟುಗಳನ್ನ ನಿರ್ವಹಿಸ್ತೀನಿ. ಸೊ ಅವಾಗ ಏನಾಗುತ್ತೆ, ಗ್ರಾಹಕರಿಗೆ ನೇರವಾಗಿ ತಲುಪಿಸಿದಾಗ ಗ್ರಾಹಕರ ಅಭಿಪ್ರಾಯಗಳನ್ನ ನನಗೆ ತಿಳಿಯುತ್ತೆ ಅಲ್ವಾ. ಗ್ರಾಹಕರು ಅಪೇಕ್ಷೆಗಳನ್ನ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಗುಣಮಟ್ಟ, ಹೀಗೆ ಕಂಟಿನ್ಯೂ ಮಾಡಿ ಅಂದಾಗ
ಅದೇ ರೀತಿಯ ಗುಣಮಟ್ಟವನ್ನ ನಾನು ಕಾಪಾಡ್ಕೊಂಡು ಹೋಗ್ಬೋದು. ಅಥವಾ ಇದರಲ್ಲಿ ಗುಣಮಟ್ಟದಲ್ಲಿ ಕಡಿಮೆ ಆಗಿದೆ ಅಥವಾ ಈ ತರ ಇದ್ರೆ ಈಗ ಮಾವಿನಕಾಯಿಗೆ ಬದಲಾಗಿ ನೀವು ನಿಂಬೆ ಹಣ್ಣಿನ ಉಪ್ಪಿನಕಾಯಿನ ತಯಾರು ಮಾಡಬಹುದು ಅಥವಾ ನೆಲ್ಲಿಕಾಯಿ ಉಪ್ಪಿನಕಾಯಿನ ತಯಾರು ಮಾಡಬಹುದು. ಗ್ರಾಹಕರು ನೆಲ್ಲಿಕಾಯಿ ಉಪ್ಪಿನಕಾಯಿಗೆ ಹೆಚ್ಚಿನ ಬೇಡಿಕೆ ಬಂದಾಗ ನಾನೇನ್ ಮಾಡ್ತೀನಿ, ಗ್ರಾಹಕರ ಅಪೇಕ್ಷೆಗೆ ತಕ್ಕ ಹಾಗೆ ನನ್ನ ಪ್ರಾಡಕ್ಟಿನ ಜೊತೆಗೆ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಕೂಡ ನನ್ನ ಉತ್ಪಾದನೆಗೆ ಸೇರಿಸ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗ್ರಾಹಕರೊಡನೆ ನೇರವಾಗಿ ಸಂಪರ್ಕವನ್ನ ಇಟ್ಕೊಂಡಾಗ ಗ್ರಾಹಕರ ಅಪೇಕ್ಷೆಗೆ ತಕ್ಕಂತೆ, ಯಾಕೆಂದ್ರೆ ನಾನು ನನ್ನ ನಿರೀಕ್ಷೆಗೆ ತಕ್ಕ ಹಾಗೆ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ರೆ ಅದು ಮಾರ್ಕೆಟ್ ಆಗಲ್ಲ ಅಲ್ವಾ. ಅಂತಿಮವಾಗಿ ಗ್ರಾಹಕರು ಅದನ್ನು ಕೊಂಡ್ಕೊಂಡಾಗ ಮಾತ್ರ ನಾನು ಬಂಡವಾಳ ಹಾಕಿದ ಹಣ ವಾಪಸ್ ಬರುತ್ತೆ, ನನಗೆ ಲಾಭ ಬರುತ್ತೆ. ಬಿಟ್ರೆ ಗ್ರಾಹಕರ ಅಪೇಕ್ಷೆಗೆ ವಿರುದ್ಧವಾಗಿ ನಾನೇನಾದ್ರೂ ವಸ್ತುಗಳನ್ನ ತಯಾರು ಮಾಡಿದ್ರೆ ಆ ವಸ್ತುಗಳಿಗೆ ಬೇಡಿಕೆ ಇರುತ್ತೆ. ಹಾಗಾಗಿ ಗ್ರಾಹಕರೊಡನೆ ನೇರ ಸಂಪರ್ಕ, ಅವರ ಇಷ್ಟಕ್ಕೆ ತಕ್ಕಂತಹ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಅವಕಾಶ ಇರುತ್ತೆ. ಇದು ಬಹಳ ಅನುಕೂಲವನ್ನು ಒದಗಿಸಿರ್ತಕ್ಕಂಥ ಒಂದು ಅಂಶ. ಜೊತೆಗೆ ಸಕಾಲದಲ್ಲಿ ತೆರಿಗೆಗಳನ್ನ ಪಾವತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ರೈಟ್, ಬೇರೆ ಉದ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ತೆರಿಗೆಗಳನ್ನ ಸಕಾಲದಲ್ಲಿ ಯಾಕೆ ಅವ್ರು ಪಾವತಿ ಮಾಡಲ್ಲ ಅಂತ ಹೇಳಿದ್ರೆ, ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿರ್ತಾರೆ, ಅಲ್ಲಿ ಬ್ರಾಂಚಸ್ ತುಂಬಾನೇ ಇರುತ್ತೆ ಅಲ್ವಾ. ಡೀಲರ್ಸ್ ಇರ್ತಾರೆ, ಸಗಟು ವ್ಯಾಪಾರಿಗಳಿರ್ತಾರೆ, ಚಿಲ್ಲರೆ ವ್ಯಾಪಾರಿಗಳಿರ್ತಾರೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಸ್ತುಗಳನ್ನ ಸರಬರಾಜು ಮಾಡ್ತಾರೆ, ಆದ್ರೆ ವಸ್ತುಗಳು ಸೇಲ್ ಆದ್ಮೇಲೆ ಅವರಿಗೆ ಪಾವತಿ ಆಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ನಿಗದಿಯಾದ ತೆರಿಗೆಗಳನ್ನ ಸಕಾಲಕ್ಕೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇಲ್ಲಿ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಲಿಮಿಟ್ ಆಗಿರುತ್ತೆ. ಹಾಗಾಗಿ ಎಷ್ಟು ಹೋಯ್ತು, ಎಷ್ಟು ಬಂತು, ಎಷ್ಟು ಸೇಲ್ ಆಯ್ತು, ಸೊ ಸಕಾಲದಲ್ಲಿ ಸರ್ಕಾರಕ್ಕೆ ತೆರಿಗೆಗಳನ್ನ ಪಾವತಿ ಮಾಡಲಿಕ್ಕೆ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಸಾಧ್ಯ ಆಗುತ್ತೆ. ಜೊತೆಗೆ ಏಕವ್ಯಕ್ತಿ ಮಾಲೀಕನಾಗಿರೋದ್ರಿಂದ ನಿರ್ಧಾರ ಕೈಗೊಳ್ಳುವುದು ಬಹಳ ಸುಲಭ, ಅಂದ್ರೆ ಶೀಘ್ರವಾಗಿ. ಈಗ ಪಾಲುಗಾರಿಕಾ ಉದ್ಯಮಗಳು ಅಂತಂದ್ರೆ ಯಾರ್ಯಾರು ಪಾರ್ಟ್ನರ್ಸ್ ಇರ್ತಾರೆ ಅವೆಲ್ಲ ಚರ್ಚೆ ಮಾಡಿ ಎಲ್ಲರ ಒಮ್ಮತಕ್ಕೆ ಬಂದ ಮೇಲೆ ತೀರ್ಮಾನ ತೆಗೆದುಕೊಳ್ಬೇಕು. ಆದ್ರೆ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕೆ ಅಂದ್ರೆ ಮಾಲೀಕ ಒಬ್ಬನೇ ಆಗಿರ್ತಾನೆ, ಅವನ ನಿರ್ಧಾರವೇ ಅಂತಿಮವಾಗಿರುತ್ತೆ. ಆದ್ರಿಂದ ಇಲ್ಲಿ ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ವ್ಯವಹಾರದ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ. ಮಾರ್ಕೆಟಿಂಗ್ ಟ್ರಿಕ್ಸ್, ನನ್ನ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ, ಒಳ್ಳೆ ಲಾಭ ಬರ್ತಾ ಇದೆ ಅಂದ್ರೆ ಪಾಲುದಾರರಿದ್ದಾಗ ನನ್ನ ವ್ಯವಹಾರದ ಗುಟ್ಟು ರಟ್ಟಾಗುವ ಸಾಧ್ಯತೆಗಳಿರುತ್ತೆ. ಆದ್ರೆ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ವ್ಯವಹಾರದ ಗೋಪ್ಯತೆಗಳನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಬಹಳ ಮುಖ್ಯವಾಗಿ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ತನ್ನ ಆಲೋಚನೆಗೆ ತಕ್ಕಂತಹ, ತನ್ನ ಕಲ್ಪನೆಗೆ ತಕ್ಕಂತಹ ಹೊಸ ವಸ್ತುಗಳನ್ನ, ಪ್ರಾಡಕ್ಟ್ಸ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಒಮ್ಮತ್ತಿಗೆ ಯಾರೊಂದಿಗೂ ಚರ್ಚೆ ಮಾಡ್ಬೇಕಾಗಿಲ್ಲ, ಅಥವಾ ಷೇರುದಾರರಲ್ಲಿ ಬಹುತೇಕರು ಹೋಗ್ತಾ ಇಲ್ಲಪ್ಪ ಅಂತ ಹೇಳಿದಾಗ ಆ ಒಂದು ನಿರ್ಧಾರಕ್ಕೆ ಕಾರ್ಯಗತ ಮಾಡೋದು ಕಷ್ಟಗತವಾಗಿದೆ. ಆದ್ರೆ ಇಲ್ಲಿ ತನ್ನ ಆಲೋಚನೆಗಳಿಗೆ ತಕ್ಕಂತಹ ಹೊಸ ಕಲ್ಪನೆಯ ವಸ್ತುಗಳನ್ನ ಸಾಕಾರ ಮಾಡಲಿಕ್ಕೆ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಅವಕಾಶ ಇದೆ. ನೋಡಿ, ಇದಿಷ್ಟು ಅನುಕೂಲಗಳು. ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಅನುಕೂಲಗಳನ್ನ ಕುರಿತು ಬರೆಯಿರಿ ಅಂತಾದಾಗ ಈ ಅನುಕೂಲಗಳನ್ನ ನಾವು ಅರ್ಥೈಸಬಹುದು. ನೀವು ಈ ತರ ಪಾಯಿಂಟ್ ಹಾಕಿ ಬರೀಬಹುದು, ಅಥವಾ ಆ ಪಾಯಿಂಟ್ ಅನ್ನೇ ಒಂದು ವಾಕ್ಯ ರೂಪದಲ್ಲಿ ಬರೀಬಹುದು. ಆದ್ರೆ ಬರೆಯುವ ಉತ್ತರಗಳು ಸ್ಪಷ್ಟವಾಗಿ. ಹೇಗೆ ಅನುಕೂಲಗಳಿದೆಯೋ ಹಾಗೆ ಕೆಲವೊಂದಷ್ಟು ದೋಷಗಳಿದೆ. ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಅನುಕೂಲಗಳು ಮತ್ತು ಅನಾನುಕೂಲಗಳು ಎರಡೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಅನುಕೂಲಗಳನ್ನು ಪಟ್ಟಿ ಮಾಡಿದ್ಮೇಲೆ ಒಂದಷ್ಟು ಅನಾನುಕೂಲಗಳಿವೆ. ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಅನಾನುಕೂಲಗಳೇನು? ಏನಿದೆ ಅನಾನುಕೂಲಗಳು? ಬಂಡವಾಳದ ಮಿತಿ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಒಬ್ಬನೇ ವ್ಯಕ್ತಿ ಬಂಡವಾಳ ತೊಡಗಿಸೋದ್ರಿಂದ ಬಂಡವಾಳದ
ಪ್ರಮಾಣ ಮಿತಿಯಾಗಿದ್ದು ದೊಡ್ಡದಾಗಿ ಬಳಸಲಿಕ್ಕೆ ಕಷ್ಟ ಆಗುತ್ತೆ. ಈಗ ನಾನು ಒಬ್ಬನೇ ವ್ಯಕ್ತಿ ಎಷ್ಟಪ್ಪ ನನ್ನ ಸಾಮರ್ಥ್ಯ ಒಂದು 5 ಲಕ್ಷ 10 ಲಕ್ಷ ತೊಡಗಿಸಬಹುದು, ಜಾಸ್ತಿ ಅಂದ್ರೆ ಒಂದು 50 ಲಕ್ಷ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು. ಆದ್ರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ಸ್ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಬಂಡವಾಳ ಮಿತವಾಗಿರುತ್ತೆ, ಅದನ್ನ ವಿಸ್ತರಿಸುವುದು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಮೊದಲನೇ ಅನಾಹುತ ಅಥವಾ ದೋಷ ಅಂತ ಹೇಳಿ. ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹಾಕ್ತೀನಿ ಅಂದ್ರೂ ಒಂದು ಲಿಮಿಟ್ ಅಲ್ಲಿ ಇರುತ್ತೆ ಬಿಟ್ರೆ ಅದಕ್ಕಿಂತ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ. ಏನ್ ಮಾಡ್ಬೋದಪ್ಪ, ನಾನು ಒಂದು ನನ್ನ ಮಿತಿಯಲ್ಲಿ ಒಂದು 4-5 ಜಿಲ್ಲೆಗಳಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾನು ಬಿಸ್ನೆಸ್ ಅನ್ನು ಮಾಡಬಹುದು ಬಿಟ್ರೆ, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ನನ್ನ ಬ್ರಾಂಚ್ಗಳನ್ನ ಸ್ಥಾಪನೆ ಮಾಡ್ತೀನಿ, ವ್ಯವಹಾರ ಮಾಡ್ತೀನಿ ಅಂತಂದ್ರೆ ಅದು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಸಾಧ್ಯ ಆಗೋದಿಲ್ಲ. ಎರಡನೇದು ಆಡಳಿತ ಕೌಶಲ ಸೀಮಿತವಾಗಿರುತ್ತೆ. ಆಡಳಿತ ಕೌಶಲ್ಯಗಳು ಸೀಮಿತವಾಗಿರುತ್ತೆ ಅಂದ್ರೆ ನನ್ನ ಆಲೋಚನೆಗಳು, ನನ್ನ ಸ್ಕಿಲ್ ಏನಿದೆ ಅದಕ್ಕೆ ತಕ್ಕ ಹಾಗೆ ನಾನು ಉತ್ಪಾದನೆ ಮಾಡ್ತೀನಿ ಬಿಟ್ರೆ ಒಬ್ಬೊಬ್ಬರಿಗೆ ಒಂದೊಂದರ ಸ್ಕಿಲ್ ಇರುತ್ತೆ. ಸೊ ಹಾಗಾಗಿ ಸೀಮಿತವಾದ ಆಡಳಿತ ಕೌಶಲ್ಯಗಳನ್ನ ಈ ಒಂದು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಹೊಂದಿರುತ್ತೆ. ಮೂರನೇದು ತೀರ್ಮಾನ ತೆಗೆದುಕೊಳ್ಳುವಂತಹ ವಿಚಾರಗಳು ಬಂದಾಗ, ಅದು ಉದ್ಯಮಗಳಲ್ಲಿ, ಉತ್ಪಾದನಾ ಕಾರ್ಯಗಳಲ್ಲಿ, ಸಂಸ್ಥೆಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ವಿಚಾರ ಬಂದಾಗ ಒಬ್ಬರಿಗಿಂತ ಇಬ್ಬರು ಅಥವಾ ಹೆಚ್ಚು ಜನ ತೀರ್ಮಾನ ತೆಗೆದುಕೊಳ್ಳುವುದು ಬಹಳ ಸೂಕ್ತವಾಗಿರುತ್ತೆ. ವ್ಯವಹಾರ ಸಂಸ್ಥೆಗಳಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾದಾಗ, ಒಂದು ಸಂಸ್ಥೆಯಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾದಾಗ ಒಬ್ಬರಿಗಿಂತ ಇಬ್ರು ಲೇಸು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಒಬ್ಬನೇ ವ್ಯಕ್ತಿ ತೀರ್ಮಾನ ತೆಗೆದುಕೊಳ್ಳೋದಕ್ಕಿಂತ ಇಬ್ರು ಅಥವಾ ಹೆಚ್ಚು ವ್ಯಕ್ತಿಗಳು ಕೂತು ಚರ್ಚೆ ಮಾಡಿ ಏನಿದೆ ಸಮಸ್ಯೆಗಳು, ಮಾರ್ಕೆಟಿಂಗ್ ಏನಿದೆ, ನಾವು ಯಾವ ಕ್ರಮ ತೆಗೆದುಕೊಳ್ಬಹುದು, ಯಾವುದು ಸೂಕ್ತ, ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಆದ್ರೆ ಇಲ್ಲಿ ಯಾರೊಂದಿಗೂ ಚರ್ಚಿಸ್ಲಿಕ್ಕೆ ಅವಕಾಶ ಇಲ್ಲ, ಯಾಕೆಂದ್ರೆ ಒಬ್ಬನೇ ಮಾಲೀಕನಾಗಿರೋದ್ರಿಂದ ಒಬ್ಬನೇ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾನೆ. ಹಾಗಾಗಿ ಇದು ಅಷ್ಟು ಸೂಕ್ತ ಅಲ್ಲ, ಒಬ್ಬ ವ್ಯಕ್ತಿಯ ತೀರ್ಮಾನ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ. ಇನ್ನು ನಾಲ್ಕನೇದು ಒಬ್ಬನೇ ನಷ್ಟ ಭರಿಸಬೇಕಾಗಿರೋದ್ರಿಂದ ಲಾಭಕ್ಕೂ ಅವನೇ ಹೊಣೆಗಾರ, ನಷ್ಟಕ್ಕೂ ಅವನೇ ಹೊಣೆಗಾರ. ನೋಡಿ, ಎಲ್ಲ ನಷ್ಟವು ಒಬ್ಬನೇ ವ್ಯಕ್ತಿಯ ಮೇಲೆ ಬಿದ್ದಾಗ ಸಂಪೂರ್ಣವಾಗಿ ಆ ಒಂದು ಸಂಸ್ಥೆ ಮುಳುಗೋದು. ತುಂಬಾ ಚೆನ್ನಾಗಿ ನಡೀತಾ ಇದ್ರೆ ಹಾಕಿದ ಬಂಡವಾಳ ತಕ್ಕ ಹಾಗೆ ಹೆಚ್ಚಿನ ಲಾಭ ಗಳಿಕೆ ಆದ್ರೆ ಆ ಸಂಸ್ಥೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮುಂದುವರ್ಕೊಂಡು ಹೋಗುತ್ತೆ, ಹೆಚ್ಚಿನ ಲಾಭವನ್ನ ಮಾಡಿಕೊಳ್ಳುತ್ತೆ, ತೊಂದರೆ ಇಲ್ಲ. ಆದ್ರೆ ನಷ್ಟಕ್ಕೆ ಸಿಲುಕಿದಾಗ ಆ ನಷ್ಟದ ಸಂಪೂರ್ಣ ಹೊಣೆಗಾರ ಒಬ್ಬನೇ ವ್ಯಕ್ತಿ ವಹಿಸಬೇಕಾಗುತ್ತೆ. ಹಾಗಾಗಿ ಕೆಲವೊಂದ್ಸಾರಿ ಆ ಸಂಸ್ಥೆ ನಷ್ಟಕ್ಕೀಡಾದಾಗ ಆ ವ್ಯಕ್ತಿ ದಿವಾಳಿಯಾಗುವ ಸಾಧ್ಯತೆಗಳಿರುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಕಷ್ಟ. ಇನ್ನ ಕೊನೆಯದಾಗಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಕೊನೆಯ ಪಾಯಿಂಟ್ ಬಂದ್ರೆ ಮಾಲೀಕನ ನಿಧನದ ಸಂದರ್ಭದಲ್ಲಿ, ಮಾಲೀಕ ನಿಧನ, ಯಾವ ಮಾಲೀಕ? ಏಕ ವ್ಯಕ್ತಿ ಪಾಲುಗಾರಿಕಾ ಸಂಸ್ಥೆಯ ಮಾಲೀಕ ನಿಧನನಾದ ಸಂದರ್ಭದಲ್ಲಿ ಉತ್ತರಾಧಿಕಾರಿ ಯಾರು? ಅವನ ಮಗ ಇದ್ರೆ, ಅವನ ಮಗನಿಗೆ ವಿಲ್ಗಳನ್ನ ಬರೆದಿದ್ರೆ ಅವನು ಅದನ್ನ ಮುಂದುವರಿಸಿಕೊಂಡು ಹೋಗ್ಬೋದು ಬಿಟ್ರೆ, ಅದಕ್ಕೆ ಪ್ರತಿಯಾಗಿ ಅದರ ಹೊರತಾಗಿ ಅವನೇನಾದ್ರು ನಿಧನನಾಗಿ ಅಥವಾ ಅವನೇನಾದ್ರು ದಿವಾಳಿ ಹೊಂದಿ ನಷ್ಟಕ್ಕೆ ಸಿಲುಕಿದ್ರೆ ಅಂತ ಸಂದರ್ಭಗಳಲ್ಲಿ ಆ ಸಂಸ್ಥೆಯನ್ನ ಮುಚ್ಚಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಆದ್ರೆ ಪಾಲುಗಾರಿಕಾ ಸಂಸ್ಥೆಗಳೆಲ್ಲ ಹಾಗಾಗಲ್ಲ. ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ, ದಿವಾಳಿಯನ್ನ ಹೊಂದಿ ನಷ್ಟ ಹೊಂದಿದ್ರೆ ಇತರ ಪಾಲುದಾರರು ಆ ಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತ ಅವಕಾಶಗಳಿಲ್ಲ. ಸೊ ಇದಿಷ್ಟು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಅನಾನುಕೂಲಗಳು ಅಂತ ಬಂದಾಗ ಅನಾನುಕೂಲಗಳು ಗೊತ್ತಾಗುತ್ತೆ. ಅನುಕೂಲಗಳು ಈ ಅನುಕೂಲಗಳು, ಅನಾನುಕೂಲಗಳು ಅಂದಾಗ ಈ ಅನಾನುಕೂಲಗಳು. ಸೊ ಇಲ್ಲಿ
ಪ್ರಮುಖವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ಕುರಿತು ಬರೆಯಿರಿ ಅಂತ ಕೇಳಿದಾಗ ಪಟ್ಟಿ ಮಾಡಲಿಕ್ಕೆ ಬರ್ತದೆ. ಸೊ ನೆಕ್ಸ್ಟ್ ನಮ್ಮ ವಿವಿಧ ವ್ಯವಹಾರ ಸಂಘಟನೆಗಳಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ನಂತರದಲ್ಲಿ ಬರ್ತಕ್ಕಂಥದ್ದು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು. ಏನ್ ಹಾಗಾದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ನೋಡೋಣ. ಸೊ ಹಾಗಾದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂತ ಬಂದ್ರೆ ಏನು ಡಿಫರೆನ್ಸ್ ಇದೆ ಯಾವುದಕ್ಕೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಿಗೂ ಮತ್ತು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳಿಗೂ ಹೆಸರನ್ನ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಎಂದಾಗ ಈಗಾಗಲೇ ಹೇಳಿದ ಹಾಗೆ ಒಬ್ಬನೇ ವ್ಯಕ್ತಿಯಿಂದ ನಡೆಸ್ತಕ್ಕಂಥ ವ್ಯವಹಾರ ಸಂಸ್ಥೆಗಳು ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಾಗಿರುತ್ತೆ. ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂತ ಬಂದಾಗ ನೋಡಿ, ಪಾಲುಗಾರಿಕೆ ಯಾವ್ದ್ರಲ್ಲಿ ಪಾಲು ಕೊಡ್ತಕ್ಕಂಥ ಬಂಡವಾಳದಲ್ಲೂ ಪಾಲು, ಬರ್ತಕ್ಕಂಥ ಲಾಭದಲ್ಲೂ ಪಾಲು, ಒಂದ್ ವೇಳೆ ನಷ್ಟ ಹೊಂದಿದ್ರೆ ನಷ್ಟದಲ್ಲೂ ಪಾಲು, ವ್ಯವಹಾರಗಳಲ್ಲಿ ಪಾಲುದಾರರಾಗಬೇಕು, ದೈನಂದಿನ ವ್ಯವಹಾರಗಳ ನಿರ್ವಹಣೆ ಆಗ್ಬೇಕು. ನೋಡಿ, ಎಲ್ಲದರಲ್ಲೂ ಪಾಲು. ಏನಾಗಂದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂದ್ರೆ ಯಾವುದು, ಯಾವಾಗಿಂದ ಅಸ್ತಿತ್ವಕ್ಕೆ ಬಂತು? ನಾವೀಗಾಗಲೇ ಹೇಳಿದ ಹಾಗೆ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಬಹಳ ಹಿಂದಿನಿಂದಲೂ ಕೂಡ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ವ್ಯವಹಾರ ಸಂಸ್ಥೆಗಳು. ಆದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂತ ಬಂದಾಗ ನೋಡಿ, ಒಬ್ಬರಿಗಿಂತ ಹೆಚ್ಚು ಜನ ಕಲೆತು ವ್ಯವಹಾರ ಸಂಸ್ಥೆಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ಒಬ್ಬರಿಗಿಂತ ಹೆಚ್ಚು ಜನ. ನಾವು ದೋಷಗಳು ಅಂತ ಹೇಳ್ಬೇಕಾದ್ರೆ ಹೇಳ್ತೀವಿ ನೋಡಿ, ತೀರ್ಮಾನ ಕೈಗೊಳ್ಬೇಕಾದ್ರೆ ಒಬ್ಬರಿಗಿಂತ ಇಬ್ಬರು ಲೇಸು, ಒಬ್ಬರಿಗಿಂತ ಹೆಚ್ಚು ಜನ ತೀರ್ಮಾನ ತೆಗೆದುಕೊಳ್ಳೋದು ಸೂಕ್ತ. ಹಾಗಾಗಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಒಬ್ಬನೇ ವ್ಯಕ್ತಿ ಮಾಲೀಕನಾಗಿರ್ತಾನೆ, ಹೂಡೋ ಬಂಡವಾಳ ಮಿತವಾಗಿರುತ್ತೆ, ದೊಡ್ಡ ಪ್ರಮಾಣದ ವಿಸ್ತರಣೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಇರಬಹುದಾದ ಮಿತಿಗಳು, ದೋಷಗಳೇನಿತ್ತು ಅದನ್ನ ನಿವಾರಿಸುವ ಸಲುವಾಗಿ ಈ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳನ್ನ ಅಸ್ತಿತ್ವಕ್ಕೆ ತರಲಾಗುತ್ತೆ. ಅಲ್ಲಿ ಏನ್ ಮಿತಿ ಇತ್ತು, ಒಬ್ಬನೇ ವ್ಯಕ್ತಿ ಇದ್ನಲ್ಲ, ಇಲ್ಲಿ ಒಬ್ಬ ವ್ಯಕ್ತಿಗಿಂತ ಹೆಚ್ಚು ಜನ ಕಲಿತು ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಕ್ಕಂತ ಸಂಸ್ಥೆಗಳನ್ನ ನಾವು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂತ ಕರಿತೀವಿ. ಪಾಲುಗಾರರು ಎಷ್ಟು ಜನ ಪಾಲುಗಾರರು ಇರ್ಬೋದು? ಒಬ್ರು, ಇಬ್ರು, ಮೂವರು, 4 ಜನ, 5 ಜನ, 10 ಜನ, ರೈಟ್, 20 ಜನ. ಅದಕ್ಕೆ ಒಂದಷ್ಟು ಕಾನೂನುಗಳ ನಿರ್ಮಾಣ ಇದೆ. ಯಾವ ವ್ಯವಹಾರ ಸಂಸ್ಥೆ ಆದ್ರೆ ಎಷ್ಟು ಜನ ಪಾಲುದಾರರು ಇರಬಹುದು ಅಂತ ಕಾಯ್ದೆ ನಿರ್ಧಾರ ಮಾಡುತ್ತೆ. ಏನ್ ಕಾಯ್ದೆ ಇದು ನೋಡಿ, ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳ ಕಾಯ್ದೆ ಜಾರಿಗೆ ಬಂದಿದ್ದು 1932ರಲ್ಲಿ. ಎಷ್ಟರ ಜಾರಿಗೆ ಬಂತಪ್ಪ? 1932ರಲ್ಲಿ ಪಾಲುಗಾರಿಕೆ ಸಂಸ್ಥೆಯ ಕಾನೂನನ್ನ ಜಾರಿಗೊಳಿಸಲಾಗುತ್ತೆ. ಏನ್ ಹೇಳುತ್ತೆ ಕಾನೂನು ನೋಡಿ? ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆ ಕಾನೂನಿನ ನಿರ್ಬಂಧ ಇರಲಿಲ್ಲ, ಇಲ್ಲಿ ಕಾನೂನು ಬರ್ತಾ ಇದೆ. ಏನ್ ಹೇಳುತ್ತೆ ಕಾನೂನು? 1932ರ ಪಾಲುಗಾರಿಕಾ ಕಾನೂನಿನ ಅನ್ವಯ ಅದರ 4ನೇ ಸೆಕ್ಷನ್ ಅಲ್ಲಿ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಅಂದ್ರೆ, ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳಲ್ಲಿ ಪಾಲುಗಾರರಾಗಿರುವ ಎಲ್ಲರೂ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳಬಹುದು ಅಥವಾ ಎಲ್ಲರ ಪರವಾಗಿ ಒಬ್ಬ ವ್ಯಕ್ತಿ, ರೈಟ್, ಎಲ್ಲರೂ ಅಥವಾ ಎಲ್ಲರ ಪರವಾಗಿ ಒಬ್ಬ ವ್ಯಕ್ತಿ ವ್ಯವಹರಿಸ್ತಾ ಇರ್ತಕ್ಕಂಥ ವ್ಯವಹಾರ ಸಂಸ್ಥೆಗಳಲ್ಲಿ ಲಾಭಗಳನ್ನ ಹಂಚಿಕೊಳ್ಳಿಕ್ಕೆ ಎಲ್ಲರೂ ಒಪ್ಪಿಗೆಯನ್ನ ಸೂಚಿಸಬೇಕು. ರೈಟ್, ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳಲ್ಲಿ ಎಲ್ಲರೂ ವ್ಯವಹಾರಗಳಲ್ಲಿ ತೊಡಕೊಳ್ಬಹುದು ಅಥವಾ ಎಲ್ಲರ ಪರವಾಗಿ ಒಬ್ಬ ಎಲ್ಲ ವ್ಯವಹಾರಗಳನ್ನ ನೋಡಿಕೊಂಡು ಉಳಿದೆಲ್ಲರೂ ಕೂಡ ಅವನು ಕೈಗೊಳ್ಳತಕ್ಕಂಥ ತೀರ್ಮಾನಗಳಿಗೆ ಬದ್ಧನಾಗಿರ್ಕೊಂಡು ಅಥವಾ ಸಲಹೆ ಸೂಚನೆಗಳನ್ನ ಕೊಡ್ತಾ ಬರುವ ಲಾಭವನ್ನ ಎಲ್ಲರೂ ಹಂಚಿಕೊಳ್ಳಲಿಕ್ಕೆ ಒಪ್ಪಿಕೊಂಡಿರುವ ವ್ಯಕ್ತಿಗಳ ನಡುವಿನ ಸಂಬಂಧವನ್ನ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂತ ಕರೀತಾರೆ.
ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂದ್ರೆ ಒಂದು ಸಂಸ್ಥೆಯನ್ನ ಆರಂಭಿಸಲು ಒಬ್ಬ ಅಥವಾ ಒಬ್ಬರಿಗಿಂತ ಹೆಚ್ಚು ಜನ, ಒಬ್ಬ ಅಂತಂದ್ರೆ ಅದೇನಾಗ್ಬಿಡುತ್ತೆ ಏಕ ವ್ಯಕ್ತಿ ಮಾಲೀಕತ್ವ, ರೈಟ್. ಹಲವು ವ್ಯಕ್ತಿಗಳು ಒಂದು ಸಂಸ್ಥೆಯನ್ನ ಸ್ಥಾಪಿಸಲಿಕ್ಕೆ ಜೊತೆಗೂಡಿ ಬಂಡವಾಳವನ್ನ ತೊಡಗಿಸಿ ದೈನಂದಿನ ವ್ಯವಹಾರಗಳನ್ನ ಎಲ್ಲರೂ ನಿರ್ವಹಿಸುವ ಅಥವಾ ಎಲ್ಲರ ಪರವಾಗಿ ಒಬ್ಬ ವ್ಯಕ್ತಿ ನಿರ್ವಹಿಸುವ, ಬರುವ ಲಾಭ ನಷ್ಟಗಳನ್ನ ಎಲ್ಲರೂ ಹಂಚಿಕೊಳ್ಳುವ ತೀರ್ಮಾನಕ್ಕೆ ಬದ್ಧರಾಗಿದ್ದು ನಡೆಸುವ ವ್ಯವಹಾರ ಸಂಸ್ಥೆಗಳನ್ನ ನಾವು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಎಲ್ಲರೂ ಬಂಡವಾಳವನ್ನು ತೊಡಗಿಸ್ತಾರೆ. ಎಲ್ಲರೂ ಬಂಡವಾಳ ತೊಡಗಿಸ್ತಾರೆ ಅಂದ್ರೆ ಹೇಗೆ ತೊಡಗಿಸ್ತಾರೆ? ಎಲ್ಲರೂ ಒಂದೇ ರೀತಿ ಬಂಡವಾಳ ತೊಡಗಿಸ್ಬೇಕಾ? ಇಲ್ಲಪ್ಪ. ಈಗ ಒಂದ 50 ಲಕ್ಷ ರೂಪಾಯಿಗಳ ಬಂಡವಾಳವನ್ನ ತೊಡಗಿಸಿ ಒಂದು ಉದ್ಯಮವನ್ನ ನಾವು ಆರಂಭ ಮಾಡಬೇಕು ಅಂತ ತೀರ್ಮಾನಿಸಿದೀವಿ. ಎಷ್ಟು ಜನ ಇದೀವಿ ಅಂತ ನೋಡಿದ್ರೆ ನಾವು ಒಂದು 10 ಜನ ಇದ್ದೀವಿ, ರೈಟ್? ಒಂದು 10 ಜನ ಇದ್ದೀವಿ. ಒಂದು 10 ಜನರಲ್ಲಿ ಎಲ್ಲರೂ ಬಂಡವಾಳವನ್ನ ತೊಡಗಿಸ್ತಾರೆ. ಒಂದು ಹಣಕಾಸಿನ ಸಂಸ್ಥೆ 10 ಜನ 1 ಲಕ್ಷ ರೂಪಾಯಿಗಳನ್ನು ತೊಡಗಿಸಿದ್ರೆ ಎಷ್ಟಾಗತ್ತಪ್ಪ? 10 ಲಕ್ಷ. ನಮ್ಮ ಬಜೆಟ್ ಇರೋದೆಷ್ಟು? 50 ಲಕ್ಷ ರೂಪಾಯಿ ಬಜೆಟ್. ಸೊ ನಾವೇನ್ ಮಾಡ್ತೀವಿ? ನಮ್ಮ ಸಾಮರ್ಥ್ಯ ಇಲ್ಲಪ್ಪ, ನನ್ನ ಹತ್ರ ಬಹಳ ಅಮೌಂಟ್ ಇದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು ಅನ್ನೋದಾದ್ರೆ ನಾನು 10 ಲಕ್ಷ ಹಾಕ್ತೀನಿ, ಅವನೊಂದು 2 ಲಕ್ಷ ಹಾಕ್ತಾನೆ, ಇನ್ನೊಬ್ಬ ಒಂದು 5 ಲಕ್ಷ ಹಾಕ್ತಾನೆ, ಮತ್ತೊಬ್ಬ ಒಂದು 8 ಲಕ್ಷ ಹಾಕ್ತಾನೆ. ಅವರವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅವರು ಬಂಡವಾಳವನ್ನು ತೊಡಗಿಸ್ತಾರೆ. ಮತ್ತೆ ಒಬ್ಬ 10 ಲಕ್ಷ, ಒಬ್ಬ 2 ಲಕ್ಷ, ಒಬ್ಬ 8 ಲಕ್ಷ ಅಂತ ಬಂದಾಗ ಮತ್ತೆ ಬರುವ ಲಾಭ ಹೇಗೆ? ಅನುಪಾತಕ್ಕೆ ಅನುಗುಣ. ಎಷ್ಟು ಲಾಭ ಬಂದಿದೆ ಆ ಲಾಭದಲ್ಲಿ ನೀನು ಎಷ್ಟು ಹಣವನ್ನ ತೊಡಗಿಸಿದ್ಯಾ, ನಿನ್ನ ಬಂಡವಾಳ ಎಷ್ಟು, ಅದರ ಅನುಪಾತಕ್ಕೆ ತಕ್ಕ ಹಾಗೆ ನಿನಗೆ ಲಾಭ ಸಿಗುತ್ತೆ. ಹೆಚ್ಚಿನ ಬಂಡವಾಳವನ್ನು ತೊಡಗಿಸಿದ್ರೆ ಹೆಚ್ಚಿನ ಲಾಭ ಸಿಗುತ್ತೆ. ನಿನ್ನ ಬಂಡವಾಳದ ಪ್ರಮಾಣ ಕಡಿಮೆ ಇದ್ದಾಗ ನಿನಗೆ ಸಿಗ್ತಕ್ಕಂಥ ಲಾಭಾಂಶದ ಪ್ರಮಾಣ ಕಡಿಮೆ, ರೈಟ್? ಹೀಗೆ ಬಂಡವಾಳವನ್ನ ತೊಡಗಿಸುವ ಹಣಕ್ಕೆ ತಕ್ಕಂತೆ ಏನಾಗುತ್ತೆ, ಇಲ್ಲಿ ಏರಿಳಿತಗಳಾಗ್ತಾ ಇರುತ್ತೆ ಅವರು ಪಡಿತಕ್ಕಂಥ ಲಾಭ. ಇನ್ನು ಎಷ್ಟು ಜನ ಗರಿಷ್ಠ ಪಾಲುದಾರರಾಗಬಹುದು ಅಂತ ನೋಡಿದ್ರೆ ನೋಡಿ, 10 ಜನ ಗರಿಷ್ಠ. ಹಣಕಾಸಿನ ವ್ಯವಹಾರ ಸಂಸ್ಥೆಗಳಾಗಿದ್ರೆ ಗರಿಷ್ಠ 10 ಜನ ತೊಡಕೊಂಡು ಪಾಲುಗಾರಿಕಾ ಸಂಸ್ಥೆಗಳನ್ನ ಆರಂಭಿಸಬಹುದು. ಸಾಮಾನ್ಯ ವ್ಯವಹಾರಗಳಾಗಿದ್ರೆ ಗರಿಷ್ಠ 20 ಜನ ಪಾಲುದಾರರಾಗಲಿಕ್ಕೆ ಅವಕಾಶ ಇದೆ, ರೈಟ್? 10 ಜನ. ಯಾವಾಗ ಹಣಕಾಸಿನ ವ್ಯವಹಾರ ಸಂಸ್ಥೆಗಳಾದ್ರೆ ಗರಿಷ್ಠ 10 ಜನರು ಪಾಲುದಾರರಾಗಲಿಕ್ಕೆ ಅವಕಾಶ ಇದೆ. ಸಾಮಾನ್ಯ ವ್ಯವಹಾರ ಸಂಸ್ಥೆಗಳಾದ್ರೆ ಗರಿಷ್ಠ 20 ಜನರ ಮಿತಿಗೊಳಪಟ್ಟು ವ್ಯವಹಾರ ಸಂಸ್ಥೆಗಳು ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಇದೆ. ಸೊ ಇಷ್ಟು ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು ಅಂತ ಬಂದಾಗ ಹೇಗೆ ಕಾರ್ಯನಿರ್ವಹಿಸುತ್ತೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳು. ಇನ್ನ ಪಾಲುಗಾರರ ವಿಧಗಳು ಅಂತ ಬರ್ತಾರೆ. ಪಾಲುಗಾರರ ವಿಧಗಳು ಏನು? ಪಾಲುಗಾರರ ನೋಡಿ, ಪಾಲುಗಾರರ ವಿಧಗಳಲ್ಲಿ 4 ವಿಧಗಳನ್ನು ಗುರುತಿಸ್ತೀವಿ. ಪಾಲುಗಾರರ ವಿಧ ಒಂದನೇದು ಕ್ರಿಯಾಶೀಲ ಪಾಲುಗಾರರು ಅಥವಾ ಸಕ್ರಿಯ ಪಾಲುಗಾರರು ಅಂತ ಕರೀತೀವಿ. ಕ್ರಿಯಾಶೀಲ ಅಥವಾ ಸಕ್ರಿಯ ಪಾಲುಗಾರ ಹೇಗಿರುತ್ತೆ ನೋಡಿ. ಕ್ರಿಯಾಶೀಲ ಪಾಲುಗಾರರು ಅಥವಾ ಸಕ್ರಿಯ ಪಾಲುಗಾರರು ಅಂತಂದ್ರೆ ಇವರು ಬಂಡವಾಳವನ್ನ ಹೂಡ್ತಾರೆ, ದಿನವಹಿ ವ್ಯವಹಾರಗಳಲ್ಲಿ ಭಾಗವಹಿಸ್ತಾರೆ, ಸಕ್ರಿಯವಾಗಿ ಭಾಗವಹಿಸ್ತಾರೆ, ಅನುಪಾತಕ್ಕೆ ಅನುಗುಣವಾಗಿ ಲಾಭ ನಷ್ಟಗಳಲ್ಲಿ ಪಾಲನ್ನ ಹೊಂದಿರ್ತಾರೆ. ಅಂದ್ರೆ ಲಾಭಕ್ಕೂ ಪಾಲಿದೆ, ನಷ್ಟದಲ್ಲೂ ಪಾಲಿದೆ. ಸಂಭವಿಸುವ ಎಲ್ಲ ಇದರಲ್ಲೂ ಕೂಡ ಅವರು ಏನ್ ಮಾಡ್ತಾರೆ? ಪಾಲನ್ನ ಹೊಂದಿರ್ತಾರೆ, ಜವಾಬ್ದಾರರಾಗಿರ್ತಾರೆ. ಎರಡನೇ ಬಂದ್ಬಿಟ್ಟು ತಟಸ್ಥ ಪಾಲುಗಾರರು. ತಟಸ್ಥ ಪಾಲುಗಾರರು ಅಂತಂದ್ರೆ ಯಾರು? ಇವರು ಬಂಡವಾಳ ಹೂಡ್ತಾರೆ, ಇವ್ರ ಹತ್ರ ಹಣ ಇದೆ, ಸೊ ಇವರು ಇನ್ವೆಸ್ಟ್ ಮಾಡ್ತಾರೆ, ಬಂಡವಾಳವನ್ನು ಹೂಡ್ತಾರೆ. ಆದ್ರೆ ಯಾವುದೇ ದಿನವಹಿ ವ್ಯವಹಾರಗಳಲ್ಲಿ ಇವರು ಭಾಗವಹಿಸುವುದಿಲ್ಲ. ಬಂಡವಾಳವನ್ನು ತೊಡಗಿಸ್ತಾರೆ, ದಿನವಹಿ ವಹಿವಾಟುಗಳಲ್ಲಿ ಭಾಗವಹಿಸುವುದಿಲ್ಲ. ಅನುಪಾತಕ್ಕೆ ಅನುಗುಣವಾಗಿ
ಲಾಭಗಳನ್ನ ನಷ್ಟಗಳನ್ನ ಹಂಚಿಕೊಳ್ತಾರೆ, ಜವಾಬ್ದಾರಿಯಾಗಿರ್ತಾರೆ. ಅಂದ್ರೆ ಇವರೇನೋ ಬೇರೆ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ, ಬಂಡವಾಳ ಇದೆ, ಹಣ ಇದೆ, ಸೊ ಇನ್ವೆಸ್ಟ್ ಮಾಡ್ತಾರೆ, ಬಂಡವಾಳವನ್ನು ತೊಡಗಿಸ್ತಾರೆ. ಆದ್ರೆ ಆ ಕಂಪನಿಯ ಯಾವುದೇ ದಿನವಹಿ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಬದಲಾಗಿ ಆ ಕಂಪನಿ ಲಾಭ ಬಂದ್ರೆ ಆ ಲಾಭದಲ್ಲಿ ಪಾಲನೆ ಪಡಿತಾರೆ, ನಷ್ಟವನ್ನು ಹೊಂದಿದ್ರೆ ನಷ್ಟಕ್ಕೂ ಹೊಣೆಗಾರರಾಗಿರ್ತಾರೆ, ಬಿಟ್ರೆ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಇವರನ್ನ ತಟಸ್ಥ ಪಾಲುದಾರರು ಅಂತ ಕರೀತಾರೆ. ಅಂದ್ರೆ ಬೇರಾವುದೋ ಕೆಲಸದಲ್ಲಿ ಬೇರಾವುದೋ ಉದ್ಯಮದಲ್ಲಿ ತೊಡ್ಕೊಂಡಿರ್ತಾರೆ, ಇವ್ರ ಹತ್ರ ಹಣ ಇರುತ್ತೆ, ಇರೋ ಹಣವನ್ನು ಏನ್ ಮಾಡ್ತಾರೆ, ಉದ್ಯಮಗಳಲ್ಲಿ ಇನ್ವೆಸ್ಟ್ ಮಾಡಿ ಪಾಲುದಾರರಾಗಿರ್ತಾರೆ. ಇನ್ನು ಮೂರನೇದು ನಾಮಮಾತ್ರ ಪಾಲುಗಾರರು. ನಾಮಮಾತ್ರ ಪಾಲುಗಾರರು, ಹೆಸರೇ ಹೇಳ್ತಾರೆ, ನಾಮಮಾತ್ರ ಪಾಲುಗಾರರು ಅಂದ್ರೆ ಹೆಸರಿಗೆ ಮಾತ್ರ ಇವರು ಪಾಲುಗಾರರು. ಮತ್ತೆ ಹೆಸರಿಗೆ ಮಾತ್ರ ಪಾಲುಗಾರರು ಅಂತಂದ್ರೆ ಪಾಲುಗಾರರ ಪಟ್ಟಿಯಲ್ಲಿ ಅವರ ಹೆಸರಿರುತ್ತೆ, ಇವರು ಬಂಡವಾಳನೂ ಹೂಡಲ್ಲ, ಯಾವುದೇ ದಿನವಹಿ ವ್ಯವಹಾರಗಳಲ್ಲೂ ಇವರು ಭಾಗಿಯಾಗಲ್ಲ, ಯಾವುದೇ ಲಾಭಗಳಿಗೂ ಇವರು ಹಕ್ಕುದಾರರಲ್ಲ. ಆದ್ರೆ ಏನಾದ್ರು ನಷ್ಟ ಹೊಂದಿದ ಸಂದರ್ಭದಲ್ಲಿ ಅಥವಾ ಸಾಲಗಳಲ್ಲಿ ಅನುಪಾತಕ್ಕೆ ಅನುಗುಣವಾಗಿ ಇವರು ಹೊಣೆಗಾರರಾಗಿರ್ತಾರೆ ಅಂತ ಹೇಳ್ತಾರೆ, ನಾಮಮಾತ್ರ ಪಾಲುಗಾರ. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ರಾಪ್ತ ವಯಸ್ಕ ಪಾಲುಗಾರರು. ಅಪ್ರಾಪ್ತ ವಯಸ್ಕ ಪಾಲುಗಾರರು ಅಂದ್ರೆ ಇಲ್ಲಿ ಅಪ್ರಾಪ್ತ ವಯಸ್ಕ ಪಾಲುಗಾರರು ಅಂದ್ರೆ 18 ವರ್ಷ ಒಳಗಿನ ಮಕ್ಕಳು, 18 ವರ್ಷ ಒಳಗಿರ್ತಕ್ಕಂಥವ್ರು ನಾವು ಅಪ್ರಾಪ್ತರು ಅಂತ ಏನ್ ಕರಿತೀವಿ. ಈ ಅಪ್ರಾಪ್ತರು ಕಂಪನಿಯ ವ್ಯವಹಾರಗಳಲ್ಲಿ, ಸಂಸ್ಥೆಯ ವ್ಯವಹಾರಗಳಲ್ಲಿ ಪಾಲನ ಹೊಂದಿರ್ತಕ್ಕಂಥ. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಪಾಲುಗಾರಿಕಾ ವ್ಯವಹಾರ ಸಂಸ್ಥೆಗಳಲ್ಲಿ ಅಪ್ರಾಪ್ತರಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. 18 ವರ್ಷ ಒಳಗಿರ್ತಕ್ಕಂಥ ಅಪ್ರಾಪ್ತರು ಪಾಲುದಾರಿಕೆಯನ್ನ ಹೊಂದುವಂತಿಲ್ಲ. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಪಾಲುಗಾರರೆಲ್ಲರ ಸಮ್ಮತಿಯೊಡನೆ ಅಪ್ರಾಪ್ತ ವಯಸ್ಕರು ಕೂಡ ಪಾಲುದಾರರಾಗಬಹುದು. ಆದ್ರೆ ಇವರು ಲಾಭಾಂಶದಲ್ಲಿ ಮಾತ್ರ ಪಾಲನ ಹೊಂದಿರ್ತಾರೆ, ಬಿಟ್ರೆ ನಷ್ಟಗಳಿಗೆ ಅಥವಾ ದೈನಂದಿನ ವ್ಯವಹಾರಗಳಿಗೆ ಇವರು ಜವಾಬ್ದಾರರಾಗಿರುವುದಿಲ್ಲ. ರೈಟ್. ಹಾಗಾಗಿ ಇದನ್ನ ಅಪ್ರಾಪ್ತ ವಯಸ್ಕ ಪಾಲುಗಾರರು ಅಂತ ಕರೀತಾರೆ. ಆದ್ರೆ ಕಾನೂನಿನ ಪ್ರಕಾರ ಅವರಿಗೆ ಅವಕಾಶ ಇಲ್ಲ, ಅಪ್ರಾಪ್ತರಿಗೆ ಅವಕಾಶ ಇಲ್ಲ. ಆದ್ರೆ ಆ ಸಂಸ್ಥೆಯಲ್ಲಿ ಈಗಾಗಲೇ ಪಾಲುದಾರರೇನಿದ್ದಾರೆ ಅವರ ಎಲ್ಲರ ಸಮ್ಮತಿಯೊಂದಿಗೆ ಅನಿವಾರ್ಯ ಸಂದರ್ಭಗಳಲ್ಲಿ, ಈಗ ಮೊದಲಿದ್ದ ಪಾಲುದಾರ ಅಕಾಲಿಕ ಮೃತ್ಯು ಆದ, ಏನೋ ತೊಂದರೆ ಆಯ್ತು, ಅವನು ಇನ್ವೆಸ್ಟ್ ಮಾಡಿದಾನೆ, ಸೊ ಅವನ ನಂತರದಲ್ಲಿ ಅವನ ಮಗ ಅಪ್ರಾಪ್ತನಿದ್ದಾನೆ ಅಂದಾಗ ಏನಾಗುತ್ತೆ, ಅವನ ಪಾಲುದಾರಿಕೆ ಅವನ ಮಗನ ಹೆಸರಿನಲ್ಲಿ ಮುನ್ನಡೆಯುತ್ತೆ. ಲಾಭಾಂಶಗಳಿಗೆ ಅವನು ಹೊಣೆಗಾರನಾಗಿರ್ತಾನೆ, ಬಿಟ್ರೆ ನಷ್ಟಗಳಿಗೆ ಕಂಪನಿಯ ವ್ಯವಹಾರಗಳಲ್ಲಿ ಅವನು ಯಾವುದೇ ರೀತಿಯ ಭಾಗವಹಿಸುವುದಿಲ್ಲ. ಸೊ ಇದಿಷ್ಟು ಅಂದ್ರೆ ಈ 4 ರೀತಿಯ ಪಾಲುಗಾರರ ವಿಧಗಳನ್ನ ನಾವು ಪ್ರಮುಖವಾಗಿ ಗುರುತಿಸ್ತೀವಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಪಾಲುಗಾರಿಕಾ ಕಾನೂನೇನಿದೆ ಆ ಕಾನೂನಿಗೆ ಅನುಸಾರವಾಗಿ ನಿಯಮಗಳನ್ನ, ಅನುಕೂಲಗಳನ್ನ, ದೋಷಗಳನ್ನು ಕೂಡ ಅಭ್ಯಾಸ ಮಾಡ್ತೀವಿ. ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೋಮ್ವರ್ಕ್ಗಳನ್ನ ಮಾಡೋದಾದ್ರೆ, ಆರಂಭದಲ್ಲಿ ಹೇಳಿರ್ತಕ್ಕಂಥ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳು ಅಂದ್ರೆ ಯಾವುದು, ಉದಾಹರಣೆ ಕೊಡಿ. ಎರಡನೇ ಪ್ರಶ್ನೆ, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳಲ್ಲಿ ಇರುವ ಲಕ್ಷಣಗಳನ್ನು ಗುರುತಿಸಿ. ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಲಕ್ಷಣಗಳನ್ನ ಪಟ್ಟಿ ಮಾಡಿ. ಥರ್ಡ್ ಕ್ವಶನ್, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಯಾವ್ದಾದ್ರೂ 4 ಗುಣಗಳನ್ನ ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯ ಯಾವ್ದಾದ್ರೂ 4 ದೋಷಗಳನ್ನ ಹೆಸರಿಸಿ. ನೆಕ್ಸ್ಟ್, ಪಾಲುಗಾರಿಕಾ ಸಂಸ್ಥೆಗಳ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ನೆಕ್ಸ್ಟ್, ಪಾಲುಗಾರಿಕಾ ಸಂಸ್ಥೆಗಳು ಎಂದರೇನು? ತಟಸ್ಥ ಪಾಲುಗಾರರು ಎಂದರೆ ಯಾರು? ತಟಸ್ಥ ಪಾಲುಗಾರರು ಎಂದರೆ ಯಾರು? ಪಾಲುಗಾರಿಕಾ ಸಂಸ್ಥೆಯ ವಿಧಗಳನ್ನು ತಿಳಿಸಿ.
ಪಾಲುಗಾರಿಕಾ ಸಂಸ್ಥೆಯ ವಿಧಗಳು, ಪಾಲುಗಾರರ ವಿಧಗಳು ಅಂತ ಇದೆಯಲ್ಲ, ಪಾಲುಗಾರರ ವಿಧಗಳನ್ನ ತಿಳಿಸಿ. ಸೊ ಪ್ರಶ್ನೆಗಳಿಗೆ ಉತ್ತರಿಸಿ, ನೀಟಾಗಿ ಪಾಠವನ್ನ ಅಭ್ಯಾಸ ಮಾಡಿ, ನಿರಂತರವಾಗಿ ಓದಿ, ಪ್ರಶ್ನೆ ಉತ್ತರಗಳನ್ನು ಬರೆದು ಕಲೀರಿ, ಪಾಯಿಂಟ್ ಮಾಡ್ಕೊಂಡು ಅಭ್ಯಾಸ ಮಾಡಿ. ಮುಂದಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನ ನಾವು ಅಭ್ಯಾಸ ಮಾಡೋಣ.